Good morning, dear students. Today, let us study about the one important concept of this DNA molecule. The title of this today's class is the search for genetic material. ಅಂತ ಇದೆ. ನಿಮಗೆ ಗೊತ್ತಿದೆ, ನೆನ್ನೆ ಕ್ಲಾಸಲ್ಲಿ ನಾವು ಪ್ಯಾಕೇಜಿಂಗ್ ಆಫ್ DNA ಬಗ್ಗೆ ಸ್ಟಡಿ ಮಾಡಿದಾಗ we said that actually this packaging of DNA concerned with the prokaryotic and as well the eukaryotic type of organisms. After understanding about the packaging of DNA in pro and eukaryotic organisms, it is very clearly understood in prokaryotes actually the nucleus is of indefinite in nature, but in eukaryotic the nucleus will be definite one. Hence it is called eukaryotic ಅಂತ. Prokaryotic ಅಲ್ಲಿ indefinite or pseudo nucleus ಇರುತ್ತೆ, but eukaryotic ಅಲ್ಲಿ definite nucleus ಇದೆ. Apart from that one, it is composed with the two components. One is called as the DNA and another one is the DNA is associated with the histone protein molecules ಅಂತ ಹೇಳಿ ನಾವು ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದಿತ್ತು. ಸೊ ಅದರ ಒಂದು ಕಂಪ್ಲೀಟ್ ಸ್ಟ್ರಕ್ಚರನ್ನು ನಾವು ಕ್ರೊಮ್ಯಾಟಿನ್ ಅಂತ ಹೇಳ್ತೇವೆ. ಸೊ ಇಟ್ ವಿಲ್ ಬಿ ಪ್ರೆಸೆಂಟ್ ಇನ್ ಡೆನ್ಸ್ ಅಂಡ್ ಲೈಟರ್ ಅಪಿಯರೆನ್ಸ್. ದ ಕ್ರೊಮ್ಯಾಟಿನ್ ಥ್ರೆಡ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಇನ್ ಟೂ ಫಾರ್ಮ್ಸ್. ಒನ್ ಈಸ್ ಆಫ್ ಯೂಕ್ರೊಮ್ಯಾಟಿನ್ ಅಂಡ್ ಅನದರ್ ಒನ್ ವಿಲ್ ಬಿ ಆಫ್ ಹೆಟೆರೋಕ್ರೊಮ್ಯಾಟಿನ್ ಅಂತ ಹೇಳ್ತೀವಿ. ಸೊ ಇದರ ಒಂದು ಕಂಪ್ಲೀಟ್ ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಆಫ್ ದಿಸ್ DNA ಈಸ್ ಗೋಯಿಂಗ್ ಟು ಇಂಡಿಕೇಟ್ ದಟ್ the appearance of this threadular structure will be as just like a nucleosome ಅಂತ ಹೇಳಬೇಕು. So nucleosome it is having with that is the two structures, one is DNA and another one will be histone molecules. They are 2 in number. Front ಅಲ್ಲಿ 4, back ಅಲ್ಲಿ 4, ಟೋಟಲಿ 8 ಆಗುತ್ತೆ. ಅದಕ್ಕೆ ಅದನ್ನು ನಾವು ಆಕ್ಟೋಮೆರಿಕ್ ಅಪಿಯರೆನ್ಸ್ ಅಂತ ಹೇಳಿತ್ತು. ಅಪಾರ್ಟ್ ಫ್ರಮ್ ದಟ್ it is also called the beads on the string ಅಂತ ಹೇಳಿ ನಾವು ಒಂದು ಮಾಡೆಲ್ ಅನ್ನು ಡಿಸ್ಕಸ್ ಮಾಡಿದ್ವಿ ನಿನ್ನೆ ದಿವಸ. ಇಲ್ಲಿ DNA ಯಾವತ್ತೂ ಕೂಡ ನೆಗೆಟಿವ್ಲಿ ಚಾರ್ಜ್ಡ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ರ್ಯಾಪಿಂಗ್ ಅಥವಾ ಎನ್ವೆಲಪಿಂಗ್ ಆರ್ ಕವರಿಂಗ್ ದ ಪಾಸಿಟಿವ್ಲಿ ಚಾರ್ಜ್ಡ್ ಹಿಸ್ಟೋನ್ ಪ್ರೋಟೀನ್ ಮಾಲಿಕ್ಯೂಲ್ಸ್. ಸೊ ಹೇಗೆ ಅಂದರೆ H2A, H2B, H3 ಅಂಡ್ H4 ಈ 4 ಬ್ಯಾಕ್ 4 ಒಟ್ಟು 8 ಆಗುತ್ತೆ. ಅದನ್ನು ಈ ಒಂದು DNA ನೆಗೆಟಿವ್ಲಿ ಚಾರ್ಜ್ ಈಸ್ ಗೋಯಿಂಗ್ ಟು ರ್ಯಾಪಿಂಗ್ ಇಟ್. ಸೊ ಅದನ್ನು ರ್ಯಾಪ್ ಮಾಡುತ್ತೆ, ಅದು ಸುತ್ತಕೊಂಡು ಕಂಪ್ಲೀಟ್ ಮತ್ತೆ ಕಂಟಿನ್ಯೂಸ್ ಆಗುತ್ತೆ. ಹೀಗೆ ಒಂದು ಯೂನಿಟ್ ಆಫ್ ದಿಸ್ ನ್ಯೂಕ್ಲಿಯೋಸೋಮ್ಗೆ ಅಡ್ಜಸೆಂಟ್ ಆಗಿ ಇನ್ನೊಂದು ದಟ್ ಈಸ್ ಆಕ್ಟೋಮೆರಿಕ್ ಸ್ಟ್ರಕ್ಚರ್ಡ್ ದಿಸ್ ನ್ಯೂಕ್ಲಿಯೋಸೋಮ್ ವಿಲ್ ಬಿ ದೇರ್. ಸೊ ಬಿಟ್ವೀನ್ ದೀಸ್ ಟು ದೇರ್ ಇಸ್ ಎ ಲಿಂಕರ್ DNA and it is wrapping with H1 histone protein molecules. ಸೊ ಈ ರೀತಿಯಾದಂಥ ಒಂದು ಕಂಪ್ಲೀಟ್ ಡೀಟೇಲ್ಡ್ ಸ್ಟ್ರಕ್ಚರನ್ನು ನಾವು ನಿನ್ನೆ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೇವೆ. ಇಷ್ಟೆಲ್ಲ ಸ್ಟಡಿ ಮಾಡಾದಮೇಲೆ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಅರೈಸ್ ಆಗುತ್ತೆ. ದಟ್ ಕ್ವಶನ್ ಈಸ್ ರಿಲೇಟೆಡ್ ವಿತ್ ಜಸ್ಟ್ ವಿ ವಾಂಟ್ ಟು ನೋ ವಿಚ್ ಒನ್ ವಿಲ್ ಬಿ ದ ಜೆನೆಟಿಕ್ ಮಟೀರಿಯಲ್ ಅಮಾಂಗ್ ದ ಡಿಫರೆಂಟ್ ಟೈಪ್ ಆಫ್ ಆರ್ಗ್ಯಾನಿಸಮ್. ಆ ಒಂದು ಪ್ರಶ್ನೆ ಏನಿದೆ ಅಂತಂದಾಗ DNA ಮಾತ್ರ ಜೆನೆಟಿಕ್ ಮಟೀರಿಯಲ್ಲ ಅಥವಾ ಇನ್ನೂ 2 ಕಾಂಪೊನೆಂಟ್ಸ್ ಅಂತ ಹೇಳಿದರೆ ಒಂದು ಪ್ರೋಟೀನ್ಸ್ ಇದೆ, ಇನ್ನೊಂದು RNA ಇದೆ ಮತ್ತು ಈ ಒಂದು DNA ಮಾಲಿಕ್ಯೂಲ್ ಇದೆ. ಸೊ ಇವು 3 ಒಂದು ಬಯೋಕೆಮಿಕಲ್ ನೇಚರ್ ಆಫ್ ದಿಸ್ ಒನ್ ಜೆನೆಟಿಕ್ ಮಟೀರಿಯಲ್ ಟು ಬಿ discovered, and for this one the first phase is concerned with our aim is to understand the search for genetic material ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬಿಗಿನರ್ಸ್ ಏನು ಐಡಿಯಾ ತಗೊಂಡಿದ್ರು ಅಂತ ಹೇಳಿದ್ರೆ, ಇನ್ ದ ಬಿಗಿನಿಂಗ್ ಇಟ್ ವಾಸ್ ಕನ್ಸಿಡರ್ಡ್ ದಟ್ DNA is the only genetic material and going to control with so many hereditary characters. ಸೊ ಆ ಪಾಯಿಂಟ್ ಅನ್ನು ನಾನು ನಿನ್ನೆ ಕೂಡ ಬರೆದಿದ್ದೆ. ಸೊ ಇಟ್ ಈಸ್ assumed in the earlier that DNA is the
genetic material and going to control the hereditary characters of an organism. ಇದು ನಾವು ಯೋಚಿಸಿದಂತ ಒಂದು ಐಡಿಯಾ. ಅಂದರೆ ಸಾಮಾನ್ಯವಾಗಿ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನು ನಾವು ಹೇಳ್ತೀವಿ. ಏನಪ್ಪಾ ಅಂತಂದ್ರೆ ಪ್ರಾರಂಭದಲ್ಲಿ ಇಸ್ ನೋ ದಟ್ DNA is the genetic material and it is going to control hereditary character of that organism. So ಈ ರೀತಿ ನಾವು ಕನ್ಸಿಡರ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ ಇದೆ. ದಟ್ ಎಕ್ಸ್ಪೆರಿಮೆಂಟ್ ವಾಸ್ ಆಕ್ಚುಲಿ ಕಂಡಕ್ಟೆಡ್ ಬೈ ಫ್ರೆಡರಿಕ್ ಗ್ರಿಫಿತ್ ಇನ್ ದ ಇಯರ್ 1928. 1928ರಲ್ಲಿ ಫ್ರೆಡರಿಕ್ ಗ್ರಿಫಿತ್ ಅನ್ನೋ ಒಬ್ಬ ವಿಜ್ಞಾನಿ ಇದನ್ನ ಪ್ರೂವ್ ಮಾಡಲಿಕ್ಕಾಗಿ ಒಂದು ಪ್ರಿನ್ಸಿಪಲ್ ಅನ್ನು ಅವರು ಪುಟ್ ಫಾರ್ವರ್ಡ್ ಮಾಡಿರೋದಿದೆ. ದ ನೇಮ್ ಆಫ್ ದಟ್ ಒನ್ ವಿಲ್ ಬಿ ದ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಬೈ ಫ್ರೆಡರಿಕ್ ಗ್ರಿಫಿತ್ ಅಂತ ಹೇಳಿ 1928ರಲ್ಲಿ. ನೋಡಿ ಎಷ್ಟು ಒಂದು ಫ್ರೆಡರಿಕ್ ಮೇಸ್ಟರ್ ಏನು ಮಾಡಿದ್ರು, ಆಕ್ಚುಲಿ ಹಿ ಡಿಸ್ಕವರ್ಡ್ ನ್ಯೂಕ್ಲಿಕ್ ಆಸಿಡ್ಸ್ ಫ್ರಮ್ ದ ಪಸ್ ಸೆಲ್ಸ್ ಇಂದ ನ್ಯೂಕ್ಲಿಕ್ ಆಸಿಡ್ಸ್ ಅನ್ನು ಡಿಸ್ಕವರ್ ಮಾಡಿದ್ದು ಫ್ರೆಡರಿಕ್ ಮೇಸ್ಟರ್. ಫಾರ್ ಅವರ್ ಸರ್ಪ್ರೈಸ್ ಅಗೇನ್ ದ ಸೇಮ್ ಟೈಪ್ ದಟ್ ಈಸ್ ಫ್ರೆಡರಿಕ್ ಗ್ರಿಫಿತ್. ಎಷ್ಟು ವ್ಯತ್ಯಾಸ ಇದೆ. ಆದರೆ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್, ಫ್ರೆಡರಿಕ್ ಮೇಸ್ಟರ್ ಡಿಸ್ಕವರ್ಡ್ DNA ಅಥವಾ ನ್ಯೂಕ್ಲಿಕ್ ಆಸಿಡ್ಸ್ ಫ್ರಮ್ ಪಸ್ ಸೆಲ್. ಆದರೆ ಫ್ರೆಡರಿಕ್ ಗ್ರಿಫಿತ್ ಏನು ಹೇಳ್ತಿದ್ದಾರೆ ಈಗ, ಫ್ರೆಡರಿಕ್ ಗ್ರಿಫಿತ್ ಪ್ರಕಾರ ದೇರ್ ಇಸ್ ಎ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ರಿಗಾರ್ಡಿಂಗ್ ಟು ಪ್ರೂವ್ DNA ಇಸ್ ದ ಓನ್ಲಿ ಜೆನೆಟಿಕ್ ಮಟೀರಿಯಲ್ ಅನ್ನೋದನ್ನ ಪ್ರೂವ್ ಮಾಡಲಿಕ್ಕಾಗಿ. ಸೊ ಇಲ್ಲಿ ಬಿಗಿನಿಂಗ್ ನಲ್ಲಿ ಕೆಲವು ಪಾಯಿಂಟ್ಸ್ ಅನ್ನ ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಅದರ ಪ್ರಕಾರ ಅಕಾರ್ಡಿಂಗ್ ಟು ಫ್ರೆಡರಿಕ್ ಗ್ರಿಫಿತ್ ಪಾಯಿಂಟ್ಸ್ ಏನಿದೆ ಅಂತ ಹೇಳಿದ್ರೆ, ಆಕ್ಚುಲಿ ಹಿ ಕನ್ಸಿಡರ್ಡ್ ಒನ್ ಬ್ಯಾಕ್ಟೀರಿಯಾ. ನೇಮ್ ಆಫ್ ದಟ್ ಬ್ಯಾಕ್ಟೀರಿಯಾ is called as that is Streptococcus pneumonia bacteria. Streptococcus pneumonia bacteria. ಇಲ್ಲಿ ಒಂದು ಪಾಯಿಂಟ್ ಅನ್ನು ನಾನು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಏನದು ಅಂತ ಹೇಳಿದ್ರೆ, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆಫ್ ಫ್ರೆಡರಿಕ್ ಗ್ರಿಫಿತ್ ಅವರ ಒಂದು ಐಡಿಯಾ ಏನಿದೆ ಅಂತಂದ್ರೆ, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಈಸ್ ಇಂಡೈರೆಕ್ಟ್ಲಿ ಎ ಟೈಪ್ ಆಫ್ sexual reproduction in bacteria. Name of the bacteria I already noted on the board, just you see. According to Frederic Griffiths, the transforming principle is a type of sexual reproduction in bacteria where there is a transfer of genetic material. There is a transfer of genetic material from donor bacteria to recipient bacteria. Donor bacteria ದಿಂದ recipient bacteria ಗೆ there is a transfer of genetic material, nothing but DNA another concept. A type of sexual reproduction in bacteria where there is a transfer of a genetic material like DNA from donor bacteria to recipient bacteria without physical contact. It is the main
criteria of this principle called transforming principle. Okay, so ಇಲ್ಲಿ ನೀವು ಎಕ್ಸಾಮ್ ನಲ್ಲಿ ಬ್ಯಾಕ್ಟೀರಿಯಾದ ಹೆಸರನ್ನ ಕಡ್ಡಾಯವಾಗಿ ನೆನಪಿಟ್ಕೋಬೇಕು. ದ ನೇಮ್ ಆಫ್ ದ ಬ್ಯಾಕ್ಟೀರಿಯಾ ವಿಲ್ ಬಿ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಬ್ಯಾಕ್ಟೀರಿಯಾ. ಇಲ್ಲಿ ಅವರು ಯಾವ ತರದ ಒಂದು ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿದ್ರು, ಈ ಒಂದು DNA is the transforming genetic material ಅನ್ನೋದಕ್ಕೆ ನಾನು ನಿಮಗೆ ಇಲ್ಲಿ ಒಂದೊಂದು ಸ್ಟೆಪ್ಸ್ ಅನ್ನ ಹೇಳ್ತಾ ಹೋಗ್ತೀನಿ, ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿ ಕೀನಾಗಿ. ಓಕೆ, ಸೊ ಈಗ ಒಂದೊಂದು ಸ್ಟೆಪ್ಸ್ ಅನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ನೆನಪಿಟ್ಕೋಬೇಕು, ನೇಮ್ ಆಫ್ ದ ಬ್ಯಾಕ್ಟೀರಿಯಾ ಇಸ್ ಕಾಲ್ಡ್ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಬ್ಯಾಕ್ಟೀರಿಯಾ. ಮತ್ತು ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಪ್ರಕಾರ ಫ್ರೆಡರಿಕ್ ಮೇಸ್ಟರ್ ಅವರ ಅಭಿಪ್ರಾಯ ಏನಿದೆ ಅಂತಂದ್ರೆ ಟ್ರಾನ್ಸ್ಫರ್ ಆಫ್ DNA ಇಟ್ ಈಸ್ ಜಸ್ಟ್ ಲೈಕ್ a type of sexual reproduction where there is a transfer of DNA ಅಥವಾ genetic material from donor bacteria to recipient bacteria without any physical contact ಅನ್ನೋ ಒಂದು ಪಾಯಿಂಟ್ ಅನ್ನು ಅವರು ಹೇಳ್ಕೊಡ್ತಾರೆ. ಇದನ್ನ ನೀವು ಮುಖ್ಯವಾಗಿ ಆನ್ಯುವಲ್ ಎಕ್ಸಾಮ್ ನಲ್ಲಿ ನೋಟ್ ಮಾಡಲೇಬೇಕು. ಈಗ ಸ್ಟೆಪ್ಸ್ ಅನ್ನ ನೋಡ್ತಾ ಹೋಗೋಣ. ಸ್ಟೆಪ್ಸ್ Griffith considered two types of Streptococcus pneumonia bacteria. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಒಂದು ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಬ್ಯಾಕ್ಟೀರಿಯಾದ ಸ್ವಭಾವ ಏನಪ್ಪಾ ಅಂತ ಹೇಳಿದ್ರೆ, once if it get infected to the organism, definitely it is going to cause a pneumonia problem in that particular organism. For example, ನಾವು ಇಲ್ಲಿ ಎಕ್ಸ್ಪೆರಿಮೆಂಟಲ್ ಎಕ್ಸಾಂಪಲ್ ಅಥವಾ ಅನಿಮಲ್, ಎಕ್ಸ್ಪೆರಿಮೆಂಟಲ್ ಅನಿಮಲ್ ಇಲ್ಲಿ ನಾವು ತಗೊಂಡಿರೋದು ಮೈಸ್, ರ್ಯಾಟ್. ಓಕೆ, ಮೈಸ್ ಅನ್ನ ತಗೊಂಡಿದೆ ಎಕ್ಸಾಂಪಲ್ ಆಗಿ. ಈಗ ನಾವೇನ್ ಮಾಡ್ತಾ ಇದ್ದೀವಿ, ಗ್ರಿಫಿತ್ ಏನ್ ಮಾಡಿದ್ದಾರೆ ಅಂದ್ರೆ ಈ ಕನ್ಸಿಡರ್ ಟೂ ಟೈಪ್ಸ್ ಆಫ್ ನಿಮೋನಿಯಾ ಬ್ಯಾಕ್ಟೀರಿಯಾ ಅಥವಾ ಟೂ ಟೈಪ್ ಆಫ್ ಸ್ಟ್ರೈನ್ಸ್ ಆಫ್ ನಿಮೋನಿಯಾ ಬ್ಯಾಕ್ಟೀರಿಯಾ, ಟೂ ಸ್ಟ್ರೈನ್ಸ್ ಆಫ್ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಬ್ಯಾಕ್ಟೀರಿಯಾ. ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ಆ ಎರಡು ಸ್ಟ್ರೈನ್ಸ್ ಯಾವುವು ಅಂದ್ರೆ ಒಂದು ಎಸ್ ಸ್ಟ್ರೈನ್, another one R strain. One is S strain, another one is R strain. ಏನಂತಂದ್ರೆ, so S strain ಅಂತಂದ್ರೆ it is a smooth coated polysaccharidic on the wall surface of bacteria, on the wall surface of bacteria. So ಇದಕ್ಕೆ ನಾವು capsulated ಬ್ಯಾಕ್ಟೀರಿಯಾ. ಮತ್ತು ಈ ಒಂದು ಬ್ಯಾಕ್ಟೀರಿಯಾದ ವಿಶೇಷತೆ ಏನಿದೆ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ವಿರುಲೆಂಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ವಿರುಲೆಂಟ್ ನೇಚರ್, ಇದಕ್ಕೆ ವಿರುಲೆಂಟ್ ನೇಚರ್. ವಿರುಲೆಂಟ್ ಅಂತಂದ್ರೆ ಇಟ್ ಈಸ್ ಏಬಲ್ ಟು ಕಾಸ್ ನಿಮೋನಿಯಾ ಡಿಸೀಸ್ ಇನ್ ಇನ್ಫೆಕ್ಟಿಂಗ್ ದ ಅನಿಮಲ್ ಅಥವಾ ಆರ್ಗ್ಯಾನಿಸಮ್. ಮೈಸೂರಿಗೆ ಮತ್ತೊಂದು ಯಾವುದು. ಇನ್ನು ಆರ್ ಸ್ಟ್ರೈನ್ ಬಗ್ಗೆ ನೀವು ಸ್ವಲ್ಪ ಯೋಚಿಸಿ ನೋಡಿ. ಇಟ್ ಈಸ್ ಎ ರಫ್ ಸರ್ಫೇಸ್ non-coated and non-virulent bacteria. It does not cause pneumonia. ಯಾಕಂದ್ರೆ ನಾನ್ ಕೋಟೆಡ್, ಅದರ ಮೇಲೆ ಯಾವುದೇ ತರಹದ ಪಾಲಿಸ್ಯಾಕರೈಡಿಕ್ ಕೋಟಿಂಗ್ ಲೇಯರ್ ಇರದೇ ಇರೋದ್ರಿಂದ ಅದನ್ನು ಆರ್ ಸ್ಟ್ರೈನ್ ಅಂತಾರೆ.
ಎಸ್ ಸ್ಟ್ರೈನ್ ಅಂತಂದ್ರೆ ದ ಸ್ಮೂತ್ ಕೋಟೆಡ್ polysaccharide on the wall surface of bacteria. It is nothing but a capsulated bacteria and it is having a virulent nature. It causes pneumonia in mice. ಅದಕ್ಕೆ ವಿರುಲೆಂಟ್ ನೇಚರ್ ಇದೆ ಅಂತ ಹೇಳಿದ್ವಿ. ಓಕೆ, ಈಗ ಒಂದೊಂದು ಸ್ಟೆಪ್ಸ್ ಬರೆಯೋಣ. ಓಕೆ, ಜಸ್ಟ್ ಅ ಮಿನಿಟ್. ಇಲ್ಲಿ ಮೊದಲ ಸ್ಟೆಪ್, ಫಸ್ಟ್ ಸ್ಟೆಪ್, when S strain is injected to mice, definitely it is having a nature of virulency, and hence when you inject this S strain pneumonia into the mice, it will die. You know the reason. ಯಾಕಂದ್ರೆ ಇದರ ಸರ್ಫೇಸ್ ಮೇಲೆ ಪಾಲಿಸ್ಯಾಕರೈಡಿಕ್ ಕೋಟಿಂಗ್ ಲೇಯರ್ ಇದೆ. ಇಟ್ ಇಸ್ ಎ ಕ್ಯಾಪ್ಸುಲೇಟೆಡ್ ಬ್ಯಾಕ್ಟೀರಿಯಾ ಅಂಡ್ ಆಲ್ಸೋ ಇಟ್ ಇಸ್ ಎ ವಿರುಲೆಂಟ್ ಇನ್ ನೇಚರ್. ಎಸ್ ಸ್ಟ್ರೈನ್. ಓಕೆ, when R strain is injected to mice, it will not die. ಕಾರಣ ಏನು? It is encapsulated and non-virulent in nature. R strain. Okay, so injected to mice, it will not die. Next, when heat killed bacteria of S strain is injected to mice. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ heat killed bacteria of S strain is injected to mice. What happens? Can you guess? It will not die. ಇದು ಬಹಳ ಸರ್ಪ್ರೈಸಿಂಗ್ ಥಿಂಗ್. ಅವಾಗ ಅದು ಎಸ್ ಸ್ಟ್ರೈನ್ ನಿಜ, ಬಟ್ ಅದೇನು ಮಾಡಿದ್ದಾರೆ, ಹೀಟ್ ಕಿಲ್ಡ್ ಮಾಡಿದ್ದಾರೆ. ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಅನ್ನ ನೀವು ಮೈಸಿಗೆ ಇನ್ಫೆಕ್ಟ್ ಮಾಡಿದ್ರೆ ಅಥವಾ ಇಂಜೆಕ್ಟ್ ಮಾಡಿದ್ರೆ, ಸೊ ಮೈಸ್ ವಿಲ್ ಲೀವ್, ಇಟ್ ವಿಲ್ ನಾಟ್ ಡೈ. ಇದು ಒಂದು ಸ್ಟೆಪ್ ಮತ್ತೆ ಯೋಚಿಸಲಿಕ್ಕೆ ಕಾರಣ ಆಯಿತು. ನೆಕ್ಸ್ಟ್, ವೆನ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಪ್ಲಸ್ R strain is injected to mice. Result ಏನಾಗಿರಬಹುದು? It will die. ಈಗ ನನಗೆ ಒಂದು ಸ್ಪಷ್ಟವಾದಂಥ ವಿಷಯ ಏನಪ್ಪ ಅಂತಂದ್ರೆ, ಎಷ್ಟು ಆಶ್ಚರ್ಯ ನೋಡಿ. When S strain is directly injected to mice, mice will die. When R strain is injected to mice, it will not die. Mice will not die. Okay. ಅದೇ ರೀತಿ when heat killed bacteria of S strain is injected to mice, it will not die. ಅವಾಗಲೂ ಕೂಡ ಡೆತ್ ಆಗೋದಿಲ್ಲ. ಅದೇ when heat killed S strain plus R strain is injected to mice, it will die. ಎಂತ ವಿಚಿತ್ರ. ಸೊ ಎಸ್ ಸ್ಟ್ರೈನ್ ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡಿದ್ರೆ ಡೆತ್ ಆಗುತ್ತೆ. ಅದೇ ನೀವು ಆರ್ ಸ್ಟ್ರೈನ್ ಅನ್ನು ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡಿ ಇನ್ಫೆಕ್ಟ್ ಮಾಡಿದ್ರೆ ಇಟ್ ವಿಲ್ ನಾಟ್ ಡೈ, ನ್ಯೂಮೋನಿಯಾ ಆಗೋದೇ ಇಲ್ಲ. ಅದೇ ಮತ್ತೆ ವೆನ್ ಹೀಟ್ ಕಿಲ್ಡ್ ಬ್ಯಾಕ್ಟೀರಿಯಾ ಆಫ್ ಎಸ್ ಸ್ಟ್ರೈನ್ ಅನ್ನು ತಗೊಂಡು ಇಂಜೆಕ್ಟ್ ಮಾಡಿದಾಗ ಇಟ್ ವಿಲ್ ನಾಟ್ ಡೈ, ಅವಾಗಲೂ ಸಾಯೋದಿಲ್ಲ. ಆದರೆ ವೆನ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಪ್ಲಸ್ ಆರ್ ಸ್ಟ್ರೈನ್ ತಗೊಂಡು ಮಿಕ್ಸಪ್ ಮಾಡಿ ಎರಡನ್ನ ಇಂಜೆಕ್ಟ್ ಮಾಡಿ ನೋಡಿದಾಗ ಮೈಸ್ ಇಟ್ ವಿಲ್ ಡೈ, ಈ ಮತ್ತೆ ಡೆತ್ ಆಗ್ತಾ ಇರುವಂಥದ್ದು. ಸೊ ಇದರಿಂದ ಇಂಡೈರೆಕ್ಟ್ ನಮ್ಗೆ ಏನು ಅರ್ಥ ಆಗುತ್ತೆ ಅಂತಂದ್ರೆ, ಆಕ್ಚುಲಿ ದೇರ್ ಇಸ್ ಎ ಸಮ್ ಟ್ರಾನ್ಸ್ಫಾರ್ಮಿಂಗ್ ಸ್ಟ್ರೈನ್ ಇಲ್ಲಿದೆ. ಆ ಒಂದು ಟ್ರಾನ್ಸ್ಫಾರ್ಮಿಂಗ್
ನೇಚರ್ ಇರುವಂಥ ಆ ಕಂಟೆಂಟ್ ಏನಾಗ್ತಾ ಇದೆ, ಈ ಒಂದು ಎಸ್ ಸ್ಟ್ರೈನ್ ಇಂದ ಆರ್ ಸ್ಟ್ರೈನಿಗೆ ಅದು ಟ್ರಾನ್ಸ್ಫರ್ ಆಗ್ತಾ ಇದೆ ಅನ್ನೋದನ್ನ ಪಾಯಿಂಟ್ ಕ್ಲಿಯರ್. ಸೊ ಟ್ರಾನ್ಸ್ಫರ್ ಆಫ್ DNA, nothing but the genetic material from S strain to R strain. By that, in the next step, due to transfer of DNA from S strain to R strain, R strain will become capsulated and gain the virulent character of S strain. Okay, and from now onwards, R strain behaves like a S strain. R strain behaves like a S strain. Hence, due to transfer of this DNA molecule अथवा genetic material from heat killed S strain to R strain will now become the S strain type of bacteria, and hence there is a death of mice when both of them have been infected to the mice. ಎರಡನ್ನು ನಾವು ಇನ್ಫೆಕ್ಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ಮೈಸ್ ಡೆತ್ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆಕ್ಚುಲಿ ಆರ್ ಸ್ಟ್ರೈನ್ ಇಸ್ ಎ ನಾನ್ ವಿರುಲೆಂಟ್ ಅಂಡ್ ಎಸ್ ಸ್ಟ್ರೈನ್ ಇಸ್ ವಿರುಲೆಂಟ್ ಆಫ್ ಕೋರ್ಸ್, ಬಟ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ನಿಂದ ನಾವು ಈಗ ಪ್ಲಸ್ ಆರ್ ಸ್ಟ್ರೈನ್ ಅನ್ನು ಮಿಕ್ಸಪ್ ಮಾಡಿ ಇಂಜೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ಮೈಸ್ ಡೆತ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದಾಗ ಎಸ್ ಸ್ಟ್ರೈನ್ ಅಲ್ಲಿ ಇದ್ದಂತ ಈ ಒಂದು DNA ಮಾಲಿಕ್ಯೂಲು ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಇದೆ ಆರ್ ಸ್ಟ್ರೈನ್ಗೆ. ಹಾಗಾಗಿ ಆರ್ ಸ್ಟ್ರೈನ್ ನಾನ್ ವಿರುಲೆಂಟ್ ಇದ್ದದ್ದು ವಿರುಲೆಂಟ್ ಆಗುತ್ತೆ ಮತ್ತು ಇಟ್ ಡೆವಲಪ್ಡ್ ವಿತ್ ಎ ಕೋಟಿಂಗ್ ಲೇಯರ್ ಆಫ್ ಪಾಲಿಸ್ಯಾಕರೈಡಿಕ್ ಸಬ್ಸ್ಟೆನ್ಸ್. ಸೊ ಅದರಿಂದ ಅದಕ್ಕೆ ನ್ಯೂಮೋನಿಯಾ ಕಾಸ್ ಮಾಡುವಂತ ಒಂದು ಸಾಮರ್ಥ್ಯ ಬರುತ್ತೆ. ಆದ್ರಿಂದ ಮೈಸಿಗೆ ನೀವು ಎರಡನ್ನು ಇಂಜೆಕ್ಟ್ ಮಾಡಿದಾಗ ಅವಾಗ ಮೈಸ್ ಡೆತ್ ಆಗ್ತಾ ಇದೆ. ಇದರ ಅರ್ಥ ಏನಂತಂದ್ರೆ ನಾನ್ ವಿರುಲೆಂಟೆಡ್ ಆರ್ ಸ್ಟ್ರೈನ್ ಡ್ಯೂ ಟು ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮಟೀರಿಯಲ್ ಫ್ರಮ್ ಎಸ್ ಸ್ಟ್ರೈನ್ ಇಂದ ಆಗಿದ್ದಕ್ಕೆ ಇಟ್ ಗೇನ್ಸ್ ದ ಕ್ಯಾರೆಕ್ಟರ್ ಆಫ್ ವಿರುಲೆನ್ಸಿಟಿ and it will become capsulated type of bacteria and get ability to infect the mice and causes pneumonia. So ಈ ಒಂದು ಕಾನ್ಸೆಪ್ಟ್ ಅನ್ನ ಅವರು ತುಂಬಾ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದು. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಆಫ್ ಕೋರ್ಸ್ ಈಗ ಅಕಾರ್ಡಿಂಗ್ ಟು ಫ್ರೆಡರಿಕ್ ಗ್ರಿಫಿತ್ ಇದೆಲ್ಲವೂ ನಿಜನೇ ಇದ್ರೂ ಕೂಡ, ಆದರೆ ಈ ಬಿಕೇಮ್ ಫೇಲ್ ಟು prove that which one will be the genetic material. ಅಂದ್ರೆ biochemical nature of genetic materials like proteins ಅಥವಾ RNA or DNA ಅನ್ನೋದನ್ನ ಪ್ರೂವ್ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗದೆ ಹೋಗುತ್ತೆ. ಇದರ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ ಬಯೋಕೆಮಿಕಲ್ ನೇಚರ್ ಆಫ್ ದ ಜೆನೆಟಿಕ್ ಮಟೀರಿಯಲ್. ಅಲ್ಲಿ ಪಾಯಿಂಟ್ ಏನಿದೆ ಅಂತಂದ್ರೆ, ಒಂದು ಅದೇನು DNA ಅಥವಾ RNA ಆರ್ ಪ್ರೋಟೀನ್ ಮಾಲಿಕ್ಯೂಲ್ ಇದನ್ನ ಪ್ರೂವ್ ಮಾಡಲಿಕ್ಕಾಗಿ ಮತ್ತೆ ಫರ್ದರ್ 3 ಸೈಂಟಿಸ್ಟ್ಗಳು ಎಫರ್ಟ್ ಹಾಕಿರೋದಿದೆ. ಯಾರ್ಯಾರು ಅಂತಂದ್ರೆ ಓಸ್ವಾಲ್ಡ್ ಏವ್ರಿ, ಮ್ಯಾಕ್ಲಿಯಾರ್ಡ್ ಅಂಡ್ ಮ್ಯಾಕ್ಗ್ರಿತ್. ಸೊ ಈ 3 ವಿಜ್ಞಾನಿಗಳು ಸೇರಿ ಅವರು ಬಯೋಕೆಮಿಕಲ್ ನೇಚರ್ ಆಫ್ ದ ಜೆನೆಟಿಕ್ ಮಟೀರಿಯಲ್ ಅನ್ನು ಪ್ರೂವ್ ಮಾಡಿರೋದಿದೆ. ಇದ್ರ ಬಗ್ಗೆ ನಾವು ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ.